ಪೂಜೆಯಲ್ಲಿ ಜೋಡಿ ಬಾಳೆಹಣ್ಣನ್ನ ಬಳಸಬಹುದೇ? ಇದನ್ನ ತಿಂದ್ರೆ ಏನಾಗುತ್ತೆ? ನಾವು ದೇವರ ಪೂಜೆಯಲ್ಲಿ ವಿವಿಧ ಹಣ್ಣುಗಳನ್ನ ಬಳಸ್ತೇವೆ. ಅಂತಹ ಹಣ್ಣುಗಳಲ್ಲಿ ಬಾಳೆಹಣ್ಣು ಪ್ರಮುಖವಾದ ಫಲವಾಗಿದೆ. ಪೂಜೆಗೆ ಯಾವುದೇ ಹಣ್ಣು ಸಿಗದಿದ್ದರೂ ಬಾಳೆಹಣ್ಣನ್ನೇ ಉಪಯೋಗಿಸುತ್ತೇವೆ, ಹೌದಲ್ವಾ? ಬಾಳೆಹಣ್ಣುಗಳಲ್ಲಿ ನೀವು ಜೋಡಿ ಬಾಳೆಹಣ್ಣುಗಳನ್ನ ಅಥವಾ ಅವಳಿ ಬಾಳೆಹಣ್ಣುಗಳ ಬಗ್ಗೆ ಕೇಳಿರಬಹುದು. ಜೋಡಿ ಬಾಳೆಹಣ್ಣುಗಳನ್ನ ನಾವು ಪೂಜೆಯಲ್ಲಿ ಬಳಸಬಹುದೇ? ಜೋಡಿ ಬಾಳೆಹಣ್ಣುಗಳನ್ನ ಪ್ರಸಾದವಾಗಿ ಸ್ವೀಕರಿಸಬಹುದೇ? ಒಂದೇ ಸಿಪ್ಪಿಯಲ್ಲಿ ಎರಡು ಬಾಳೆಹಣ್ಣುಗಳು ಇರೋದನ್ನ ನಾವು ಜೋಡಿ ಬಾಳೆಹಣ್ಣುಗಳು ಅಥವಾ ಅವಳಿ ಬಾಳೆಹಣ್ಣುಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಕೆಲವೊಂದು ನಂಬಿಕೆಗಳಲ್ಲಿ ಇಂತಹ ಜೋಡಿ ಬಾಳೆಹಣ್ಣುಗಳನ್ನ ಹೆಣ್ಣು ಮಕ್ಕಳಿಗೆ ತಿನ್ನೋದಿಕ್ಕೆ ನೀಡೋದಿಲ್ಲ. ಯಾಕಂದ್ರೆ ಯಾವ ಹೆಣ್ಣು ಮಕ್ಕಳು ಈ ಜೋಡಿ ಬಾಳೆಹಣ್ಣುಗಳನ್ನ ತಿಂತಾರೋ ಅವರಿಗೆ ಅವಳಿ ಮಕ್ಕಳುಗಳಾಗ್ತವೆ ಅನ್ನುವಂತಹ ನಂಬಿಕೆ ಇದೆ. ಕೆಲವರು ಇದನ್ನ ನಂಬಿದ್ರೆ ಇನ್ನು ಕೆಲವರು ಇದನ್ನ ನಂಬೋದಿಲ್ಲ. ಈ ಜೋಡಿ ಬಾಳೆಹಣ್ಣುಗಳು ಅದ್ಭುತವಾದ ಪವಾಡಮಯ ಶಕ್ತಿಯನ್ನ ಹೊಂದಿವೆ. ಜೋಡಿ ಬಾಳೆಹಣ್ಣುಗಳನ್ನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ರೂಪ ಅಂತ ಪರಿಗಣಿಸಲಾಗುತ್ತೆ. ಜೋಡಿ ಬಾಳೆಹಣ್ಣುಗಳನ್ನ ಪೂಜಿಸೋದ್ರಿಂದ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತು ವೃದ್ಧಿಯಾಗತ್ತೆ. ಜೋಡಿ ಬಾಳೆಹಣ್ಣುಗಳು ಲಕ್ಷ್ಮೀನಾರಾಯಣರ ರೂಪ. ಜೋಡಿ ಬಾಳೆಹಣ್ಣುಗಳು ಲಕ್ಷ್ಮೀನಾರಾಯಣರ ರೂಪ. ಬಾಳೆಹಣ್ಣುಗಳ ಜೋಡಿ ಬಾಳೆಹಣ್ಣುಗಳಾಗಲು ವಿವಿಧ ಕಾರಣಗಳಿವೆ. ಕೆಲವೊಮ್ಮೆ ರಾತ್ರಿ ಸಮಯದಲ್ಲಿ ಬಾಳೆ ಹೂವುಗಳ ಮೇಲೆ ಇಬ್ಬನಿ ಹನಿಗಳು ಬಿದ್ದಾಗ ಅಥವಾ ವಿಶೇಷವಾದ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸಂಯೋಜನೆಯಾದಾಗ ಸಾಮಾನ್ಯ ಬಾಳೆಹಣ್ಣುಗಳು ಜೋಡಿ ಬಾಳೆಹಣ್ಣುಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂತಹ ಅವಳಿ ಬಾಳೆಹಣ್ಣುಗಳನ್ನ ಅಥವಾ ಜೋಡಿ ಬಾಳೆಹಣ್ಣುಗಳನ್ನ ಲಕ್ಷ್ಮೀನಾರಾಯಣರ ರೂಪವೆಂದು ಪರಿಗಣಿಸಲಾಗುತ್ತೆ. ಇಂತಹ ಬಾಳೆಹಣ್ಣುಗಳನ್ನ ಸಾಮಾನ್ಯವೆಂದು ಪರಿಗಣಿಸೋದಿಕ್ಕೆ ಸಾಧ್ಯವಿಲ್ಲ. ಅದನ್ನ ತುಂಬಾನೇ ಶುಭವೆಂದು ಪರಿಗಣಿಸಲಾಗುತ್ತೆ. ಇಂತಹ ಬಾಳೆಹಣ್ಣುಗಳು ಮನೆಗೆ ಬಂದರೆ ಅದನ್ನ ತುಂಬಾನೇ ಶುಭವೆಂದು ಪರಿಗಣಿಸಲಾಗುತ್ತೆ. ಜೋಡಿ ಬಾಳೆಹಣ್ಣುಗಳನ್ನ ಪೂಜಿಸುವ ವಿಧಾನ. ಜೋಡಿ ಬಾಳೆಹಣ್ಣುಗಳನ್ನ ಪೂಜಿಸುವಂತಹ ವಿಧಾನ, ಒಂದು ವೇಳೆ ನಿಮಗೆ ಎಲ್ಲಿಯಾದ್ರೂ ಜೋಡಿ ಬಾಳೆಹಣ್ಣುಗಳು ಸಿಕ್ಕರೆ ಅದನ್ನ ನೀವು ಕಡ್ಡಾಯವಾಗಿ ನಿಮ್ಮ ಮನೆಗೆ ತೆಗೆದುಕೊಂಡು ಬನ್ನಿ. ನಂತರ ಸ್ನಾನ ಮಾಡಿ, ಒಂದು ವೇಳೆ ಮೊದಲೇ ಸ್ನಾನ ಮಾಡಿದರೆ ಮತ್ತೆ ಸ್ನಾನ ಮಾಡುವ ಅವಶ್ಯಕತೆ ಇರೋದಿಲ್ಲ. ನೇರವಾಗಿ ಪೂಜೆಯನ್ನ ಮಾಡಬಹುದು. ನೀವು ತೆಗೆದುಕೊಂಡು ಬಂದಿರುವ ಜೋಡಿ ಬಾಳೆಹಣ್ಣುಗಳನ್ನ ಒಂದು ಹಳದಿ ಬಣ್ಣದ ಬಟ್ಟೆಯ ಮೇಲೆ ಇರಿಸಿ ಪೂಜೆಯನ್ನ ಮಾಡಿ. ಜೋಡಿ ಬಾಳೆಹಣ್ಣುಗಳಲ್ಲಿ ಒಂದು ಬಾಳೆಹಣ್ಣಿನ ಮೇಲೆ ಅಷ್ಟಗಂಧ ಅಥವಾ ಸಿಂಧೂರದಿಂದ ವಿಷ್ಣುವಿನ ರೂಪವನ್ನ ಬರೆಯಿರಿ. ಇನ್ನೊಂದು ಬಾಳೆಹಣ್ಣಿನ ಮೇಲೆ ಲಕ್ಷ್ಮಿ ರೂಪವನ್ನ ಬರೆಯಿರಿ. ಈಗ ಜೋಡಿ ಬಾಳೆಹಣ್ಣುಗಳ ಮುಂದೆ ಧೂಪ ದೀಪವನ್ನ ಹಚ್ಚಿಟ್ಟು ವಿಧಿವಿಧಾನಗಳ ಪ್ರಕಾರ ಅವುಗಳನ್ನ ಪೂಜಿಸಿ. ಇದು ನಿಮಗೆ ಧನ ಸಂಪತ್ತನ್ನ ಕರುಣಿಸುವುದು. ನೀವು ಈ ರೀತಿ ಪೂಜೆ ಮಾಡಿದ ಜೋಡಿ ಬಾಳೆಹಣ್ಣುಗಳನ್ನ ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿ ಅಥವಾ ಹಣ ಇಡುವಂತಹ ಸ್ಥಳದಲ್ಲಿ, ಆಭರಣಗಳು ಅಥವಾ ಪ್ರಮುಖ ಹಣಕ್ಕೆ ಆಸ್ತಿಗೆ ಸಂಬಂಧಿಸಿದ ವಸ್ತುಗಳನ್ನ ಇಡುವಂತಹ ಸ್ಥಳಗಳಲ್ಲಿ 24 ಗಂಟೆಗಳ ಕಾಲ ಇಡಬೇಕು. ಬಳಿಕ ಆ ಜೋಡಿ ಬಾಳೆಹಣ್ಣುಗಳನ್ನ ಪ್ರಸಾದದ ರೂಪದಲ್ಲಿ ಮನೆಯ ಪ್ರತಿಯೊಂದು ಸದಸ್ಯರಿಗೂ ಹಂಚಬೇಕು. ಈ ರೀತಿ ಜೋಡಿ ಬಾಳೆಹಣ್ಣುಗಳನ್ನ ಪೂಜೆ ಮಾಡೋದ್ರಿಂದ ಮತ್ತು ಮನೆಯಲ್ಲಿಟ್ಟುಕೊಳ್ಳೋದ್ರಿಂದ ಸಂಪತ್ತಿನ ಕೊರತೆ ದೂರಾಗುವುದು. ಹಣಕಾಸಿನ ಸೌಲಭ್ಯಗಳು ನಿಮ್ಮನ್ನ ಹುಡುಕಿಕೊಂಡು ಬರೋದಿಕ್ಕೆ ಪ್ರಾರಂಭವಾಗತ್ತೆ. ಸಂತಾನ ಭಾಗ್ಯ ಪ್ರಾಪ್ತವಾಗತ್ತೆ. ಮದುವೆಯಾದ ದಂಪತಿಗಳು ಸಂತಾನವನ್ನ ಪಡೆಯುವುದಕ್ಕೆ ಬಯಸ್ತಿದ್ರೆ ಅಥವಾ ಮಕ್ಕಳನ್ನ ಹೊಂದುವ ಆಸೆಯನ್ನ ಇಟ್ಕೊಂಡಿದ್ರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಸಂತಾನ ಭಾಗ್ಯ ದೊರೆಯದೆ ಇದ್ದರೆ ಅವರು ಮನೆಗೆ ಜೋಡಿ ಬಾಳೆಹಣ್ಣುಗಳನ್ನ ತೆಗೆದುಕೊಂಡು ಬರಬೇಕು. ನಂತರ ಅದನ್ನ ದಂಪತಿಗಳು ಇಬ್ಬರು ಸೇರಿ ಪೂಜೆಯನ್ನ ಮಾಡಬೇಕು. ಪೂಜೆಯ ಬಳಿಕ ಆ ಜೋಡಿ ಬಾಳೆಹಣ್ಣುಗಳನ್ನ ಯಾರೊಂದಿಗೂ ಹಂಚಿಕೊಳ್ಳದೆ ಪತಿ ಪತ್ನಿ ಇಬ್ಬರೇ ತಿನ್ನಬೇಕು. ಈ ರೀತಿ ಮಾಡೋದ್ರಿಂದ ಸಂತಾನ ಭಾಗ್ಯ ಪ್ರಾಪ್ತವಾಗುವುದು ಅನ್ನೋದು ನಂಬಿಕೆ ಇದೆ. ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತೆ. ನೀವು ಪದೇ ಪದೇ ಹಣಕಾಸಿನ ಸಮಸ್ಯೆಯಲ್ಲಿ ಸಿಲುಕಿಕೊಳ್ತಿದ್ರೆ, ಎಲ್ಲ ಕೆಲಸಗಳಲ್ಲೂ ಹಣದ ನಷ್ಟವನ್ನ ಎದುರಿಸ್ತಲೇ ಇದ್ರೆ ಅಂತಹ ಸಂದರ್ಭದಲ್ಲಿ ನೀವು ಜೋಡಿ ಬಾಳೆಹಣ್ಣಿನಿಂದ ಹೀಗೆ ಮಾಡಬೇಕು. ಜೋಡಿ ಬಾಳೆಹಣ್ಣುಗಳನ್ನ ತಂದು ಕೇವಲ ಅದರ ಸಿಪ್ಪಿಯನ್ನ ತೆಗೆದುಕೊಳ್ಳಿ. ನಂತರ ಆ ಸಿಪ್ಪಿಯನ್ನ ಮನೆಯ ಅಂಗಳದಲ್ಲಿನ ಮಣ್ಣಿನಲ್ಲಿ ಹೂತು ಹಾಕಿ ಅಥವಾ ಒಂದು ಪಾತ್ರೆಯಲ್ಲಿ ಇಡಿ. ನಂತರ ಒಂದು ಬಾಳೆ ದಿಂಡನ್ನ ಹಳದಿ ಬಣ್ಣದ ಬಟ್ಟೆಯಲ್ಲಿ ಇಟ್ಟು ಅದರಲ್ಲಿ ಅಕ್ಕಿ, ವಿಳ್ಯದೆಲೆ ಮತ್ತು ನಾಣ್ಯವನ್ನ ಇಟ್ಟು ಕಟ್ಟಿ ಒಂದು ಗಂಟನ್ನಾಗಿ ಮಾಡಿ. ಈ ಗಂಟನ್ನ ದೇವರ ಕೋಣೆಯಲ್ಲಿಡಿ. ಈ ರೀತಿ ಮಾಡೋದ್ರಿಂದ ಹಣದ ಸಮಸ್ಯೆಗಳು ದೂರ ಆಗತ್ತೆ. ಹೀಗೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.